ಜನಾದೇಶವನ್ನ ಸ್ವಾಗತಿಸ್ತೀವಿ, ಬಿಜೆಪಿಗೆ ಶುಭ ಕೋರ್ತೇನೆ ಅಂತ ದೆಹಲಿಯ ಮಾಜಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರು ಹೇಳಿದ್ದಾರೆ. ನನ್ನ ಪಕ್ಷದ ಮುಖಂಡರು, ಕಾರ್ಯಕರ್ತರು ಎಲ್ಲರೂ ಕೂಡ ಪರಿಶ್ರಮ ಪಟ್ಟಿದ್ದಾರೆ. ಬಿಜೆಪಿಗರು ಕೊಟ್ಟ ಭರವಸೆಯನ್ನ ಈಡೇರಿಸಲಿ ಅಂತ ಕಂಗ್ರಾಚುಲೇಟ್ ಮಾಡಿದ್ದಾರೆ. ಹಾಗೆ ದೆಹಲಿ ಅಭಿವೃದ್ಧಿಯನ್ನ ಅವರು ಕೂಡ ಮುಂದುವರಿಸಲಿ, ದೆಹಲಿಯ ಸೋಲನ್ನ ಒಪ್ಪಿಕೊಂಡು ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. आज दिल्ली के चुनाव के नतीजे आए हैं और जनता का जो भी निर्णय है, जनता का जो भी फैसला है, उसे हम पूरी विनम्रता के साथ स्वीकार करते हैं. जनता का निर्णय सर माथे पर. मैं भारतीय जनता पार्टी को इस जीत के लिए बहुत बहुत बधाई देता हूं और मैं उम्मीद करता हूं कि जिस उम्मीद के साथ और जिस आशा के साथ लोगों ने उनको बहुमत दिया है, वो उन सभी उम्मीदों और आशाओं पे पूरा उतरेंगे. हमने पिछले 10 साल में जनता ने जो मौका दिया हमें, उन 10 सालों में हमने बहुत सारे काम किए. शिक्षा के क्षेत्र में, स्वास्थ्य के क्षेत्र में, पानी के क्षेत्र में, बिजली के क्षेत्र में और भी अलग अलग तरीके से लोगों को राहत पहुंचाने की कोशिश की उनकी ज़िंदगी में. और दिल्ली के इंफ्रास्ट्रक्चर को भी हमने सुधारने की कोशिश की. अब जो जनता ने हमें निर्णय दिया है, हम न केवल एक कंस्ट्रक्टिव ऑपोजिशन का रोल निभाएंगे, बल्कि हम समाज सेवा, जनता के सुख दुख में काम आना, व्यक्तिगत तौर पे जिसको भी जो ज़रूरत होगी, हम लोगों के सुख दुख में हमेशा काम आएंगे. क्योंकि हम राजनीति में कोई सत्ता के लिए नहीं आए, हम राजनीति को एक ज़रिया मानते हैं जिसके ज़रिए जनता की सेवा की जा सके, जिसके ज़रिए लोगों के सुख दुख में काम आया जा सके. वो काम हम करते रहेंगे और हमें आगे भी इसी तरह से जनता के सुख दुख में काम आना है. मैं आम आदमी पार्टी के सभी कार्यकर्ताओं को बहुत बहुत बधाई देना चाहता हूँ. वो बहुत शानदार चुनाव लड़े, बहुत मेहनत की, उन्होंने बहुत कुछ सहा. इस पूरे चुनाव के दौरान उन्होंने बहुत शानदार चुनाव लड़ा. इसके लिए मैं उन सबको, सभी कार्यकर्ताओं को बहुत बहुत बधाई देना चाहता हूँ. नमस्कार. ಇದು ಅರವಿಂದ್ ಕೇಜ್ರಿವಾಲ್ ಅವರ ಮಾತಾಗಿದೆ. ಸೋಲನ್ನ ಒಪ್ಪಿಕೊಂಡಿದ್ದಾರೆ, ಆತ್ಮಾವಲೋಕನದ ಸಮಯ ಅಂತ ಹೇಳ್ತಾ ಇದ್ದ ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ನಾವು ದೆಹಲಿ ಜನತೆ ಜೊತೆ ಇರ್ತೀವಿ ಅಂತ ಹೇಳಿದ್ದಾರೆ. ಆಪ್ ದೈತ್ಯ ಕೇಜ್ರಿವಾಲ್ಗೆ ಮಣ್ಣು ಮುಕ್ಕಿಸಿದ ಬಿಜೆಪಿಯ ಪರ್ವೇಶ್ ವರ್ಮಾ. ಆರಂಭದಿಂದ ಕೂಡ ಕೇಜ್ರಿವಾಲ್ ಹಾಗೂ ಪರ್ವೇಶ್ ಮಧ್ಯೆ ಟೈಟ್ ಫೈಟ್ ಇತ್ತು. ಹಾವು ಏಣಿ ಆಟದಲ್ಲಿ ಗೆದ್ದು ಬಿಗಿದ್ದಾರೆ ಫೈನಲಿ ಪರ್ವೇಶ್ ವರ್ಮಾ ಅವರು. ಗೆಲುವಿನ ಬಳಿಕ ಜೈ ಶ್ರೀರಾಮ್ ಅಂತ ಪರ್ವೇಶ್ ವರ್ಮಾ ಅವರು ಟ್ವೀಟಿಸಿದ್ದಾರೆ. ದೆಹಲಿ ಮಾಜಿ ಸಿಎಂ ಸಾಹಿಬ್ ಸಿಂಗ್ ಅವರ ಪುತ್ರ ಕೂಡ ಹೌದು ಇವರು. ಆಮೇಲೆ 2 ಸಲ MP ಆಗಿದ್ರು. ನೀವು ಗಮನಿಸ್ತಾ ಇದ್ದೀರಾ, ಪರ್ವೇಶ್ ಸಾಹಿಬ್ ಸಿಂಗ್ ಅವರ ಅಧಿಕೃತ ಟ್ವಿಟರ್ ಖಾತೆಯಿಂದ ಹೊರಬಿದ್ದಿರುವಂತಹ ಟ್ವೀಟ್ ಗೆಲುವಿನ ಬಳಿಕ ಕೇವಲ ಜೈ ಶ್ರೀರಾಮ್ ಅಂತ ಅಷ್ಟೇ ಅವರು ಹೇಳಿ ಕೈ ಮುಗಿದಿದ್ದಾರೆ. ಸಿಕ್ಕಾಪಟ್ಟೆ ಗ್ರೌಂಡ್ ವರ್ಕ್ ಇವರು ಕೂಡ ಮಾಡಿದ್ರು. ಜಾಟ್ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ. ಮತ್ತೆ ದೆಹಲಿಯ ಜನರ ನಾಡಿ ಮಿಡಿತ ಏನು ಅನ್ನೋದು ಇವ್ರಿಗೆ ಅರ್ಥೈಸ್ಕೊಳ್ಳೋದಕ್ಕೆ ತುಂಬಾ ಟೈಮ್ ನಿಂದ ಕೂಡ ಗ್ರೌಂಡ್ ವರ್ಕ್ ಅನ್ನು ಮಾಡಿದ್ರು. ಇನ್ಫ್ಯಾಕ್ಟ್ ಇವರು ಮೇಯರ್ ಕೂಡ ಆಗಿದ್ರು. ದೆಹಲಿಯ ಮುನ್ಸಿಪಾಲಿಟಿ ಕಾರ್ಪೊರೇಷನ್ ಏನಿದೆ ಅದರ ಮೇಯರ್ ಕೂಡ ಆಗಿದ್ರು. 2 ಸಲ MP, MLA ಆಗಿ ಕೂಡ ಅನುಭವ ಇದೆ. ಸೊ ಎಲ್ಲ ಅನುಭವಗಳನ್ನ ದಾರೆ ಎರೆದು 3 ಸಲ ಗೆದ್ದು ಬೀಗಿದ್ದಂತಹ ಹಾಗೂ 4ನೇ ಸಲ ಕ್ಷೇತ್ರದ ಆಸೆ ಕಾಣ್ತಾ ಇದ್ದಂತಹ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಮಣ್ಣು ಮುಕ್ಕಿಸುವಲ್ಲಿ ಇವರು ಯಶಸ್ವಿಯಾಗಿದ್ದಾರೆ. ಪರ್ವೇಶ್ ಸಾಹಿಬ್ ಸಿಂಗ್ ಸದ್ಯಕ್ಕೆ ಅಂಡರ್ ಡಾಗ್ ರೀತಿ ಇದ್ರು. ನಾವು ಟೀಮ್ ಇಂಡಿಯಾ ಯಾವಾಗ್ಲೂ ಕೂಡ ಈ ಹಿಂದೆ ಕೇಳ್ತಾ ಇದ್ವಿ ನಾವು, ದೈತ್ಯ ಆಸ್ಟ್ರೇಲಿಯಾ ಮೇಲೆ ಅಂಡರ್ ಡಾಗ್ ತರ ಇರುತ್ತೆ, ಹೆಂಗ್ ಪರ್ಫಾರ್ಮ್ ಮಾಡುತ್ತೋ ಅಂತ ಇರಬೇಕಾದ್ರೆ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದಾಗ ಆಗ್ತಿತ್ತಲ್ಲ ಖುಷಿ. ಆ ತರ ಬಿಜೆಪಿ ನಾಯಕರಿಗೆ ಪರ್ವೇಶ್ ವರ್ಮಾ ಅವರ ವಿಚಾರದಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರ ಸೋಲಿನ ನಂತರ ಅನುಭವ ಆಗ್ತಾ ಇದೆ. ಸದ್ಯಕ್ಕೆ ಇವರೇ ಮುಖ್ಯಮಂತ್ರಿ ಫೇಸ್ ಆಗಬಹುದು. ಫ್ರಂಟ್ ರನ್ನರ್ಸ್ ಅಲ್ಲಿ ಇವರ ಹೆಸರು ಕೂಡ ಬಹಳ ಮುಂಚೂಣಿಯಲ್ಲಿ ಕೇಳಿ ಬರ್ತಾ ಇದೆ. ಬಟ್ ಏನ್ ಡಿಸಿಷನ್ ಅನ್ನ ತೆಗೆದುಕೊಳ್ತಾರೆ ಅನ್ನೋದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಈ ಹಿಂದೆ ಇದೇ ಪಂಜಾಬಿ ಹಿಂದೂ ಮುಖಂಡ ಆಗಿದ್ದಂತಹ ಮದನ್ ಲಾಲ್ ಖುರಾನ ಅವರಿಗೆ ಅವಕಾಶವನ್ನ ಬಿಜೆಪಿ ಮಾಡಿಕೊಟ್ಟಿತ್ತು. ಅವರು ಇಳಿದ ಬಳಿಕ ಜಾಟ್ ಸಮುದಾಯ ನೇರವಾಗಿ ಆಮ್ ಆದ್ಮಿ ಪಾರ್ಟಿ ಕಡೆಗೆ ತನ್ನ ಸಾಲಿಡ್ ವೋಟ್ ಅನ್ನು ಕೊಡ್ತಾ ಇತ್ತು.